ಕಾಂತಾರ ಸಿನಿಮಾದ ಸಹ ನಟ ಸಾವನ್ನಪ್ಪಿದ್ದಾರೆ. ಹಾಸ್ಯ ಕಲಾವಿದ ನಟ ರಾಕೇಶ್ ಪೂಜಾರಿ ಸಾವು. 33 ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕಾಂತಾರ ಸಿನಿಮಾದ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವಂತಹದ್ದು. ಬರೀ 33 ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕಾಂತಾರ ಚಾಪ್ಟರ್ 2 ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ನಟ. ಹಾಗಾದ್ರೆ ಮಧ್ಯರಾತ್ರಿ ಹೃದಯಾಘಾತದಿಂದ ಕಾಮಿಡಿಯನ್ ಸಾವನ್ನಪ್ಪಿರುವಂತಹದ್ದು. ಕಾಂತಾರ ಸಿನಿಮಾದ ಚಿತ್ರೀಕರಣದ ಆರಂಭದ ದಿನಗಳಿಂದ ಹಿಡಿದು ಈವರೆಗೂ ಕೂಡ ನಾನಾ ತರಹದ ಅಗ್ನಿ ಪರೀಕ್ಷೆಗಳು ಕಾಂತಾರ ಸಿನಿಮಾದ ಚಿತ್ರತಂಡಕ್ಕೆ ಎದುರಾಗ್ತಾ ಇದೆ. ಒಂದೊಂದು ರೀತಿಯಲ್ಲಿ ಈ ಹಿಂದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ರು. ಕಾಂತಾರ ಸಿನಿಮಾದ ಶೂಟಿಂಗಿಗೆ ಹೋಗ್ತಾ ಇದ್ದಂತಹ ಸಹ ನಟರ ವೆಹಿಕಲ್ ಅದಾದ ನಂತರ ಒಂದೊಂದು ರೀತಿಯ ಅಡೆತಡೆಗಳು ಕಲಾವಿದರಿಗೆ ಬರೋದಕ್ಕೆ ಶುರುವಾಯಿತು. ಇದು ಕೇವಲ ಕಾಂತಾರ ಸಿನಿಮಾದ ಕಲಾವಿದರಿಗೆ ಮಾತ್ರ ಯಾಕೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಯಾಯಿತು. ಹಾಸ್ಯ ಕಲಾವಿದ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿರತಕ್ಕಂತಹದ್ದು. ಕೇವಲ 33 ವರ್ಷ ರಾಕೇಶ್ ಪೂಜಾರಿ ಅವರಿಗೆ ತನ್ನ ಹಾಸ್ಯ ಪ್ರತಿಭೆಯ ಮುಖಾಂತರವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಗಿಟ್ಟಿಸಿಕೊಂಡಿದ್ದಂತಹ ರಾಕೇಶ್ ಪೂಜಾರಿ ಇನ್ನು ಕಾಂತಾರ ಸಿನಿಮಾದ ನಟರಿಗೆ ಮಾತ್ರ ಯಾಕೆ ಈ ತರಹದ ಅಗ್ನಿ ಪರೀಕ್ಷೆ ಎನ್ನುವಂತಹದ್ದು ಆರಂಭದ ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಕಾಂತಾರ ಕರಾವಳಿ ಭಾಗದ ಅತ್ಯಂತ ಖ್ಯಾತಿ ಪಡೆದಿರತಕ್ಕಂತಹ ದೈವ ಕಾಂತಾರ ಸಿನಿಮಾದ ಸಹ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವಂತಹದ್ದು. ನಿನ್ನೆ ಬೆಳಗ್ಗೆ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಎಲ್ಲರ ಜೊತೆ ಚೆನ್ನಾಗಿದ್ರು. ಪಾಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ನಡೆದಿದ್ದ ಮೆಹಂದಿ ಕಾರ್ಯಕ್ರಮ ಸಾಂಗವಾಗಿ ನಡೆದಿತ್ತು. ಮೆಹಂದಿ ಕಾರ್ಯಕ್ರಮದಲ್ಲಿದ್ದಾಗಲೇ ನಟ ರಾಕೇಶ್ ಪೂಜಾರಿಗೆ ಲೋ ಬಿಪಿ ಕಾಣಿಸಿಕೊಂಡಿದೆ. ಲೋ ಬಿಪಿಯಾಗಿ ಕುಸಿದು ಬಿದ್ದ 33 ವರ್ಷದ ನಟ ರಾಕೇಶ್ ಪೂಜಾರಿ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿತ್ತಾದ್ರು. ಆದರೆ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಾಂತಾರ ಸಿನಿಮಾದ ಸಹ ನಟ ರಾಕೇಶ್ ಪೂಜಾರಿ ಸಾವು. ನಿನ್ನೆ ಬೆಳಗ್ಗೆ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕಾಂತಾರ ಸಿನಿಮಾ ಆರಂಭದಲ್ಲಿ ಇದು ಕಾಂತಾರ 2 ಬಗ್ಗೆ ಹೇಳ್ತಾ ಇಲ್ಲ. ಕಾಂತಾರ ಸಿನಿಮಾ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿದಾಗ ಯಾವಾಗ ಕಾಂತಾರ ಸಿನಿಮಾದಲ್ಲಿ ಕೊರಗಜ್ಜ ದೈವದ ಫೋಟೋಸ್ಗಳು ಪೋಸ್ಟರ್ಗಳು ಸ್ಕ್ರೀನ್ ಮೇಲೆ ರಿವೀಲ್ ಆಯಿತು, ಆಗ ಕರಾವಳಿ ಭಾಗದ ಸಾಕಷ್ಟು ದೈವದ ಭಕ್ತರು ಆಕ್ಷೇಪಗಳನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಕಾಂತಾರ ಎನ್ನುವಂತಹದ್ದು ದೈವದ ಸಾನ್ನಿಧ್ಯಕ್ಕೆ ಬರುವಂತಹ ಭಕ್ತರ ಪ್ರಾರ್ಥನೆಗಳಿಗೆ ಉತ್ತರಿಸುವಂತಹ ದೈವವನ್ನ ನೀವು ವ್ಯಾಪಾರೀಕರಣ ಮಾಡಬೇಡಿ, ನೀವು ಕಮರ್ಷಿಯಲ್ ಆಗಿ ಅದನ್ನು ಬಳಸಿಕೊಳ್ಳೋದಕ್ಕೆ ಹೋಗಬೇಡಿ, ಕಮರ್ಷಿಯಲ್ ಥಾಟ್ಗೆ ಕೊರಗಜ್ಜನನ್ನ ಬಳಕೆಯಾಗಬಾರದು. ಸಾಕಷ್ಟು ಆಕ್ಷೇಪಗಳು ಬಂತು, ಅಭ್ಯಂತರಗಳು ಬಂತು. ಆದರೆ ಈ ಆಕ್ಷೇಪಗಳನ್ನ ಕಾಂತಾರ ಸಿನಿಮಾದ ತಂಡ ಗಂಭೀರವಾಗಿ ಪರಿಗಣಿಸಿಕೊಂಡಿಲ್ಲ. ಆ ದಿನದಿಂದ ಹಿಡಿದು ಈ ದಿನದವರೆಗೂ ಕೂಡ ಕಾಂತಾರ ಸಿನಿಮಾದ ಚಿತ್ರ ಕಲಾವಿದರಿಗೆ ಒಂದಲ್ಲ ಒಂದು ತರಹದ ಆಘಾತಗಳು, ಒಂದಲ್ಲ ಒಂದು ರೀತಿಯದ್ದು. ಈ ಹಿಂದೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕಂತ ಹೇಳಿ ವೆಹಿಕಲ್ಗಳಲ್ಲಿ ಸಾಕಷ್ಟು ಕಲಾವಿದರು ಹೋಗ್ತಾ ಇದ್ರು. ಆ ಸಂದರ್ಭ ದೊಡ್ಡದಾಗಿ ಆಗಬಹುದಾದ ಒಂದು ಅಪಘಾತವನ್ನ ಸಣ್ಣದಾಗಿ ಮುಗಿದು ಹೋಗಿತ್ತು. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿರಲಿಲ್ಲ. ಸೊ ಇವತ್ತು ಏನು ನಿಧನರಾಗಿರತಕ್ಕಂತಹ ರಾಕೇಶ್ ಪೂಜಾರಿ ತನ್ನ ಹಾಸ್ಯ ಪ್ರತಿಭೆಯ ಮುಖಾಂತರವಾಗಿ ಸಾಕಷ್ಟು ಅಭಿಮಾನಿಗಳನ್ನು ಗಿಟ್ಟಿಸಿಕೊಂಡಿದ್ರು, ಎಲ್ಲರನ್ನ ರಂಜಿಸ್ತಾ ಇದ್ರು. ತನ್ನಲ್ಲಿರ್ತಕ್ಕಂಥ ವಿಶೇಷವಾದ ವಿಭಿನ್ನವಾದ ಹಾಸ್ಯ ಪ್ರತಿಭೆ, ಆ ಪ್ರತಿಭೆಗೆ ಲಕ್ಷಾಂತರ ಅಭಿಮಾನಿಗಳಿದ್ರು. ಈ ಮನುಷ್ಯ, ಈ ಪಾಪ ದಿವಂಗತ ರಾಕೇಶ್ ಪೂಜಾರಿ, ಸೊ ಇವರು ಕಾಂತಾರ 2ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. 33 ವರ್ಷದ ಯುವಕರಿಗೆ ಲೋ ಬಿ ಪಿ ಎನ್ನುವಂತಹದ್ದು, 33 ವರ್ಷದ ಯುವಕರಿಗೆ ಶುಗರು, 33 ವರ್ಷದ ಯುವಕರಿಗೆ ಹೃದಯಾಘಾತ. ನಿಜಕ್ಕೂ ಕೂಡ ಎಂತಹ ವರ್ತಮಾನದಲ್ಲಿದ್ದೀವಿ, ಎಂತಹ ಯಂಗ್ಸ್ಟರ್ ಬದುಕಿ ಬಾಳಬೇಕಾದಂಥ ಯುವಕ. ಸಾಕಷ್ಟು ಸಿನಿಮಾಗಳು ಕೈಯಲ್ಲಿತ್ತು, ಅವಕಾಶಗಳಿತ್ತು, ಸಾಕಷ್ಟು ರಿಯಾಲಿಟಿ ಶೋಗಳಿಗೆ ಈಗಾಗಲೇ ಆಹ್ವಾನವೂ ಕೂಡ ಬಂದಿತ್ತು, ಸಾಕಷ್ಟು ರಿಯಾಲಿಟಿ ಶೋ ಬುಕ್ ಆಗಿತ್ತು. ಆದರೆ ಬರೀ 33 ವರ್ಷದ ರಾಕೇಶ್ ಪೂಜಾರಿ
ಹಾಗಾದರೆ ಜನರ ಆಕ್ಷೇಪಗಳ, ಜನರ ಅಭ್ಯಂತರದ ನಟ್ಟ ನಡುವೆ ಕಾಂತಾರ ಸಿನಿಮಾವನ್ನು ಮಾಡಲಾಯಿತಾ? ಕಾಂತಾರ 2ಗೂ ಕೂಡ ಸಾಕಷ್ಟು ಅಭ್ಯಂತರಗಳು ಬಂದಿತ್ತು. ಮಾಡಕೂಡ್ದು ಅಂತ ಹೇಳಿದ್ರು, ಮಾಡಕೂಡ್ದು. ಕೊರಗಜ್ಜ ಎನ್ನುವಂತಹದ್ದು ಆರಾಧನೆಗೆ ಅರ್ಹವಾಗಿರತಕ್ಕಂತಹ ದೈವ. ಅದನ್ನು ನೀವು ವ್ಯಾಪಾರೀಕರಣ ಮಾಡೋದಕ್ಕೆ ಹೋಗಬೇಡಿ. ವ್ಯವಹಾರಕ್ಕೆ ಕಾಂತಾರ ದೇವರನ್ನ ಬಳಕೆ ಮಾಡಬೇಡಿ. ಕಾಂತಾರ ಸಿನಿಮಾ ಮುನಿಸಿಕೊಂಡಿತೇ ದೈವ ಎನ್ನುವಂತಹ ಪ್ರಶ್ನೆ ಹುಟ್ಟು ಹಾಕಿದೆ. ಕಾಂತಾರ ಸಿನಿಮಾದಲ್ಲಿ ನಟಿಸಿದ್ದ 2ನೇ ನಟನ ಸಾವಾಗಿರುವಂತಹದ್ದು ಅತ್ಯಂತ ಗಂಭೀರ ವಿಚಾರ. ಒಂದೇ ವಾರದಲ್ಲಿ ಕಾಂತಾರ ಸಿನಿಮಾದ 2 ನಟರ ಸಾವಾಗಿದೆ. ಮೇ 6ನೇ ತಾರೀಕು ಕಾಂತಾರ ಸಿನಿಮಾದ ಕಿರಿಯ ನಟ ಕಪಿಲ್ ಸಾವನ್ನಪ್ಪಿದ್ರು. ಶೂಟಿಂಗ್ ಬಳಿಕ ನದಿಯಲ್ಲಿ ಈಜಲು ಹೋಗಿದ್ದ ನಟ ಕಪಿಲ್ ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ರು. ಬೆಳಗ್ಗೆ ಶೂಟಿಂಗ್ನಲ್ಲಿ ಭಾಗಿ ಸೌಪಾರ್ಣಿಕ ನದಿಯಲ್ಲಿ ಈಜಲು ಹೋಗಿದ್ರು. ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿರ್ತಕ್ಕಂತಹ ಸೌಪಾರ್ಣಿಕ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಕೇರಳ ಮೂಲದ ಜೂನಿಯರ್ ಕಲಾವಿದ ಕಪಿಲ್ ಅವರು ಕೂಡ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ನಟ. ಇದಾದ ಒಂದೇ ವಾರದಲ್ಲಿ ಕಾಂತಾರ ಸಿನಿಮಾದ ಮತ್ತೋರ್ವ ಸಹನಟ ಸಾವನ್ನಪ್ತಾರೆ. ಅದು ಕೂಡ ಕಾಂತಾರ ಸಿನಿಮಾದ ಒಬ್ಬ ಹಾಸ್ಯ ಕಲಾವಿದ ಅನ್ನೋದಾದ್ರೆ ಅರ್ಥ ಮಾಡಿಕೊಳ್ಳಬೇಕಾದ ಸಾಕಷ್ಟು ಸಂದೇಶ ಈ ಸಾವುಗಳಲ್ಲಿ ಸಿಗ್ತಾ ಇದೆ. ಅದರ ಅರ್ಥ ಬೇರೆ ಬೇರೆ ಅರ್ಥೈಸುವುದಕ್ಕೂ ಹೋಗಬೇಡಿ. ಕಾರಣ ಕೊರಗಜ್ಜ ದೈವದ ಶಕ್ತಿ ಮತ್ತು ಕೊರಗಜ್ಜ ದೈವದ ಮಹತ್ವ ಜಗತ್ತಿನಾದ್ಯಂತ ಕರಾವಳಿ ಭಾಗದ ಅಥವಾ ಕರಾವಳಿ ಭಾಗೇತರ ಜನರಿಗೂ ಕೂಡ ಅದು ಗೊತ್ತಿರತಕ್ಕಂತಹದ್ದು. ಒಳ್ಳೆಯ ಉದ್ದೇಶ ಮತ್ತು ಸಮಾಜಕ್ಕೆ ಕೊಡಬಹುದಾದ ಧನಾತ್ಮಕ ಸಂದೇಶವನ್ನ ಇಟ್ಟುಕೊಂಡು ಬರುವ ಭಕ್ತರಿಗೆ ಕೊರಗಜ್ಜ ಯಾವತ್ತೂ ಕೂಡ ಉತ್ತರಿಸದೆ ಕಳಿಸೋದಿಲ್ಲ ಎನ್ನುವಂತ ಒಂದು ಪ್ರತೀತಿ ಇದೆ. ಹಾಗಾಗಿನೇ ಕೊರಗಜ್ಜ ಸಾನ್ನಿಧ್ಯಕ್ಕೆ ಬರುವವರು ನಿರ್ಮಲ ಮನಸ್ಸಿನವರಾಗಿರಬೇಕು, ಪರಿಶುದ್ಧವಾಗಿರಬೇಕು. ದ್ವೇಷ ಬಿತ್ತುವವರು ಈ ಸಾನ್ನಿಧ್ಯಕ್ಕೆ ಬರಬಾರದು. ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರುವವರು ನನ್ನ ಸಾನ್ನಿಧ್ಯಕ್ಕೆ ಬರಬಾರದು ಅಂತ ಹೇಳಿ ಈ ಹಿಂದೆ ಕೊರಗಜ್ಜ, ಆ ಬಗ್ಗೆ ಚರ್ಚೆ ಬೇಡ. ಸೊ ಈ ಹಿಂದೆನೆ ಒಬ್ಬ ಭಾಷಣಕಾರರ ವಿರುದ್ಧ ಅದೇ ತರಹದ ಸಾನ್ನಿಧ್ಯದಲ್ಲಿ ಒಂದು ಕೊರಗಜ್ಜನ ನುಡಿದಂತಹ ನುಡಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಎಸಿಗ 33 ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಆಗಿರತಕ್ಕಂತಹದ್ದು. ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವವನ್ನು ಕೂಡ ತೋರಿಸಲಾಗಿತ್ತು. ಅದಾದ ನಂತರ ಸಾಕಷ್ಟು ಭಕ್ತರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ಎಲ್ಲ ವಿರೋಧಗಳನ್ನು ಕೂಡ ಗಾಳಿಗೆ ತೂರಿ ಸಿನಿಮಾವನ್ನು ಮಾಡಲಾಯಿತು. ಸಿನಿಮಾ ಪ್ಯಾನ್ ಇಂಡಿಯಾ ಮುಖಾಂತರವಾಗಿ ಇಡೀ ಜಗತ್ತಿಗೆ ಅಲ್ಲಿ ಯಶಸ್ಸನ್ನು ಕಾಣುತ್ತಾ ಈಗ ಕಾಂತಾರ 2ಗೂ ಕೂಡ ಕಾಂತಾರ ಭಾಗ 2 ಅದರ ಚಿತ್ರೀಕರಣಕ್ಕೂ ಕೂಡ ಮುಂದಾಗಿತ್ತು ಚಿತ್ರತಂಡ. ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಂತಹ ಅನೇಕ ಕಲಾವಿದರು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ತರಹದಲ್ಲಿ ಕೆಲ ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸೋದಕ್ಕೆ ಶುರುವಾಯಿತು. ಆದರೂ ಕೂಡ ಇದರಲ್ಲಿ ಆ ಅಗ್ನಿ ಪರೀಕ್ಷೆಗಳಲ್ಲಿ ಅತಿ ದೊಡ್ಡ ಸವಾಲು ಅಂತ ಹೇಳಿದ್ರೆ ಸಾವು. ಈ ಹಿಂದೆಯೂ ಕೂಡ ಕಪಿಲ್ ಎನ್ನುವಂಥ ಒಬ್ಬ ಕಲಾವಿದ, ಇದೇ ಚಿತ್ರದ ಕಲಾವಿದ ಸಾವನ್ನಪ್ಪಿದ. ಈಜಲು ಹೋಗಿ ಸಾವು ಹೆಂಗೆ ಸಂಭವಿಸ್ತಾ ಇದೆ ಅಂತ ಹೇಳಿ ಮೂಲ ಹುಡುಕೋದಕ್ಕೆ ಹೋದ್ರೆ ಅಲ್ಲಿ ಇರೋವಂತಹದ್ದು ಕ್ಷುಲ್ಲಕ ಕಾರಣಗಳಷ್ಟೇ. ಈಜಲು ಹೋಗಿದ್ದ, ಸಾವನ್ನಪ್ಪಿದ. ಲೋ BP ಆಯಿತು, ಸಾವನ್ನಪ್ಪಿದ್ರು. ಇವೆಲ್ಲವೂ ಕೂಡ ಸಾಯೋದಕ್ಕಿರ್ತಕ್ಕಂಥ ಕಾರಣನ ಎನ್ನುವಂಥ ಅಚ್ಚರಿಗಳು ಈಗ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ. 33 ವರ್ಷದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಹೊಂದಿರುವಂತಹದ್ದು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಕಾಂತಾರ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಕಾಂತಾರ ಚಾಪ್ಟರ್ 2 ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿ ಸಹ ನಟರ ಜೊತೆಯೂ ಕೂಡ ಚೆನ್ನಾಗಿ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಊಟ ಮಾಡಿದ್ದಾರೆ. ಎಲ್ಲರ ಜೊತೆಯೂ ಕೂಡ ಚೆನ್ನಾಗಿದ್ರು. ಆರೋಗ್ಯವಂತನಾಗಿಯೇ ಕಾಣ್ತಾ ಇದ್ರು. ಆರೋಗ್ಯವಂತನಾಗಿಯೇ ದಷ್ಟಪುಷ್ಟವಾಗಿ ಅತ್ತಿಂದಿತ್ತ ಎಲ್ಲ ಚುರುಚುರುಕಾಗಿ ಓಡಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಏನಾಯಿತು ಎನ್ನುವಂಥದ್ದು ಒಂದು ಅಚ್ಚರಿ. ನಿನ್ನೆ ಮಧ್ಯರಾತ್ರಿ ಮಿಡ್ನೈಟ್ ಹೃದಯಾಘಾತ ಸಂಭವಿಸಿದೆ. ಕಾಮಿಡಿಯನ್ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಯಾಕೆ ಈ ತರಹದ್ದೊಂದು ಪರೀಕ್ಷೆಗಳು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಕಲಾವಿದರಿಗೆ ಮಾತ್ರ ಆಗ್ತಾ ಇದೆ ಎನ್ನುವಂತಹದ್ದು ಚರ್ಚೆ. ನೀವು ನೆನಪಿರಬಹುದು, ಆಪ್ತಮಿತ್ರ ಸಿನಿಮಾ ಬಂದ ನಂತರ ನಾಗವಲ್ಲಿ ಅಥವಾ ಆ ಸಿನಿಮಾದಲ್ಲಿ ಕೆಲವೊಂದು ಪಾತ್ರಗಳಿಗೆ ಸೀಮಿತವಾದ ಕ್ಯಾರೆಕ್ಟರ್ಗಳಿಗೆ ಸಾಕಷ್ಟು ಸವಾಲುಗಳೆದುರಾಗಿತ್ತು.
ಆಗಲೂ ಕೂಡ ನಾಗವಲ್ಲಿ ಆ ಒಂದು ಪಾತ್ರ ಬೇಡ ಎನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಬಂದಿತ್ತು. ಆಪ್ತಮಿತ್ರ ಸಿನಿಮಾದ ವಿರುದ್ಧವೂ ಕೂಡ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಅದಾದ ನಂತರ ಸೌಂದರ್ಯ, ಹೀಗೆ ಅದಕ್ಕೆ ಆ ಸಿನಿಮಾದಲ್ಲಿ ನಟಿಸಿದ ಕೆಲವೊಂದು ಕಲಾವಿದರಿಗೆ ಕೆಲ ಸವಾಲುಗಳು ಎದುರಾಗಿತ್ತು. ಅದೇನೇ ಇರಲಿ, ಈಗ ಕಾಂತಾರ 2 ಸಿನಿಮಾ ಚಿತ್ರೀಕರಣದಲ್ಲಿ ನಟನಾಗಿ ಪಾತ್ರ ವಹಿಸಿದ್ದಂತಹ ನಟ ಸಾವನ್ನಪ್ಪಿದ್ದಾರೆ. ಸೊ ನಿನ್ನೆ ಬೆಳಿಗ್ಗೆ ಕಾಂತಾರ ಸಿನಿಮಾದಲ್ಲಿ ಅಂದರೆ ಆ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದರು. ಆ ಬಳಿಕ ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟಳ್ಳಿಯ ಮೂಲದ ಏನು ಒಂದು ಮದುವೆ ಕಾರ್ಯಕ್ರಮ, ಅದರಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಮೆಹಂದಿ ಕಾರ್ಯಕ್ರಮದಲ್ಲಿದ್ದಾಗ ಆ ಸಂದರ್ಭದಲ್ಲೇ ನಟ ರಾಕೇಶ್ ಪೂಜಾರಿಗೆ ಲೋ BP ಕಾಣಿಸಿಕೊಳ್ಳುತ್ತೆ. ಲೋ BP ಆಗಿ ಕುಸಿದು ಬಿದ್ದು 33 ವರ್ಷದ ನಟ ರಾಕೇಶ್ ಪೂಜಾರಿ ಸಾವನ್ನಪ್ತಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾದರೂ ಕೂಡ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂತಹದ್ದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ. ಅವರ ಕುಟುಂಬವೂ ಕೂಡ ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇನ್ನು ಸಿನಿಮಾ ತಂಡಕ್ಕೂ ಕೂಡ ಒಂದು ರೀತಿಯ ನಷ್ಟವೇ. ಕಾರಣ ಈಗ ನೋಡಿ, ಈ ನಮ್ಮ ಚಂದನವನದಲ್ಲಿ ದಿನಕ್ಕೊಬ್ಬ ಕಲಾವಿದ ಹುಡ್ತಾ ಇದ್ದಾರೆ. ಅಂದರೆ ವಿಭಿನ್ನವಾದಂತಹ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಅನೇಕ ಯುವ ಪಡೆಗಳು ನಮ್ಮ ಚಂದನವನದಲ್ಲಿ, ಅರ್ಥಾತ್ ಸ್ಯಾಂಡಲ್ವುಡ್ನಲ್ಲಿ, ಅದು ಕಿರುತೆರೆಯಾಗಿರಲಿ ಹಿರಿತೆರೆಯಾಗಿರಲಿ ಏನೇ ಆಗಿರಲಿ. ಎಸ್, ಈಗ ಕಾಂತಾರ ಸಿನಿಮಾ ಮುನಿಸಿಕೊಂಡಿತೆ ದೈವ ಎನ್ನುವಂತಹ ಚರ್ಚೆ. ಕಾಂತಾರ ಸಿನಿಮಾದಲ್ಲಿ ನಟಿಸಿದ್ದ 2ನೇ ನಟನ ಸಾವಾಗಿದೆ. ಒಂದೇ ವಾರದಲ್ಲಿ ಕಾಂತಾರ ಸಿನಿಮಾದ 2 ನಟರ ಸಾವು. ಮೇ 6ನೇ ತಾರೀಕು ಕಾಂತಾರ ಸಿನಿಮಾದ ಕಿರಿಯ ನಟ ಕಪಿಲ್ ಕೂಡ ಸಾವನ್ನಪ್ಪಿದ್ರು. ಶೂಟಿಂಗ್ ಬಳಿಕ ನದಿಯಲ್ಲಿ ಈಜಲು ಹೋಗಿದ್ದ ನಟ ಕಪಿಲ್ ಬೆಳಗ್ಗೆ ಶೂಟಿಂಗ್ನಲ್ಲಿ ಭಾಗಿ ಸೌಪರ್ಣಿಕಾ ನದಿಯಲ್ಲಿ ಈಜಲು ಹೋಗಿದ್ರು. ಈಜಲು ಹೋಗಿದ್ದೊಂದೇ ಸಾವಿಗೆ ಕಾರಣ ಆಯ್ತಾ? ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿರ್ತಕ್ಕಂಥ ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಕೇರಳ ಮೂಲದ ಜೂನಿಯರ್ ಕಲಾವಿದ ಕಪಿಲ್ ಸಾವು ಅದಾದ ನಂತರದ ಅತ್ಯಂತ ಆಘಾತಕಾರಿ ಸಾವಿನ ಸುದ್ದಿ ಅಂತ ಹೇಳಿದ್ರೆ ಅದು ರಾಕೇಶ್ ಪೂಜಾರಿಯದ್ದು. ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ದಂತಹ ಅನೇಕ ಕಲಾವಿದರಿಗೆ ನಾನಾ ತರಹದ ಕಂಟಕಗಳು ಎದುರಾಗ್ತಾ ಇದೆ. ಅದು ಬೇರೆ ಬೇರೆ ರೂಪದಲ್ಲೇ ಆಗಿರಲಿ, ಕಾನೂನು ಅಡೆತಡೆಗಳಾಗಿರಲಿ, ಇನ್ನು ದೈವದತ್ವಾದಂತಹ ಪರೀಕ್ಷೆಗಳಾಗಿರಲಿ, ಹೀಗೆ ಅನೇಕ ರೀತಿಯಲ್ಲಿ ಸವಾಲುಗಳು ಕಾಂತಾರ ಸಿನಿಮಾದ ನಟ ನಟಿಯರಿಗೆ, ಅರ್ಥಾತ್ ಆ ಒಂದು ಸಿನಿಮಾದ ಕಲಾವಿದರಿಗೆ ಎದುರಾಗ್ತಾ ಇರುವಂತಹದ್ದು. ಯಾಕೆ ಎನ್ನುವಂತಹದ್ದನ್ನ ಚರ್ಚೆಗೆ ಒಳಪಡಿಸಿದಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.